ಹಾಕ್ಬಿಟ್ಟಿದ್ಯಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾನುಭೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ನಾವು ಲಗೇಜ್ ಪ್ಯಾಕ್ ಮಾಡೋದಾಗಿರುತ್ತೆ. ಬನ್ನಿ ಈ ದಿನದ ವಿಡಿಯೋ ಯಾವ ರೀತಿ ಇರುತ್ತೆ ನೋಡೋಣ. ಇವತ್ತು ನಮ್ಮ ಮನೆಯವ್ರಿಗೆ ಲೀವ್ ಸಿಕ್ಕಿದೆ ಈ ಮಂತು. ಸೊ ನಾವು ಊರಿಗೆ ಹೋಗೋಣ ಅಂತ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಿದ್ದೀನಿ. ನಾನು ಸ್ವಲ್ಪ ಬಟ್ಟೆಗಳ ಜಾಸ್ತಿ ಅಗ್ಲ ಫೋಲ್ಡ್ ಮಾಡ್ತಿದ್ದೆ. ನಮ್ಮ ಮನೆಯವ್ರು ಹಿಂಗೆ ಜಾಗ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಚಿಕ್ಕ ಫೋಲ್ಡ್ ಮಾಡುವಂಥ ಅವರು ಬಂದಿದ್ದಾರೆ ಹೆಲ್ಪ್ ಮಾಡೋದಕ್ಕೆ. ಇಬ್ಬರು ಕೂತ್ಕೊಂಡು ನೀಟಾಗಿ ಫೋಲ್ಡ್ ಮಾಡಿದರೆ ಗೊತ್ತಾಗುತ್ತೆ ಯಾವ ಬಟ್ಟೆ ಎಲ್ಲಿಟ್ಟಿದ್ದೀವಿ ಅಂತ. ಇಲ್ಲಾಂದರೆ ಅವ್ರು ಊರಿಗೆ ಹೋದಾಗ ನಂದು ಆ ಬಟ್ಟೆಯಲ್ಲಿ ಈ ಬಟ್ಟೆಯಲ್ಲಿ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಅವರು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಿದ್ದಾರೆ. ಅವ್ರು ಬಂದು ಸ್ವಲ್ಪ ಬಟ್ಟೆ ಎಲ್ಲ ಫೋಲ್ಡ್ ಮಾಡಾದ್ಮೇಲೆ ಸ್ವಲ್ಪ ಬೇಗ ಕೆಲಸ ಎಲ್ಲ ಮುಗೀತು. ಮತ್ತು ಜಾಗನೂ ಕೂಡ ತುಂಬ ಸ್ಪೇಸ್ ಎಲ್ಲ ಉಳಿಯಿತು ನಮಗೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋದಕ್ಕೆ. ಈ ಸೀರೆ ಬಂದು ನಮ್ಮ ಮನೆಯವ್ರು ತೊಗೊಬಂದಿದ್ದ ಸೀರೆ. 1 ವೀಕ್ ಹೊರಗಡೆ ಡ್ಯೂಟಿ ಇತ್ತು ಅವರಿಗೆ, ಅದಕ್ಕೋಸ್ಕರ 1 ವೀಕ್ ಹೋಗಿದ್ರು. ಆವಾಗ ಸೀರೆ ತೊಗೊಬಂದಿದ್ರು. ಕಲರ್ ಹೇಗಿದೆ ಕಮೆಂಟ್ ಮಾಡಿ. ಮತ್ತು ಸೀರೆ ಬ್ಲೌಸ್ ಇಲ್ಲಿ ಸ್ಟಿಚ್ ಮಾಡ್ಸೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಆಗುತ್ತೆ ಮೇ ಬಿ, ನನಗಷ್ಟು ಗೊತ್ತಿಲ್ಲ. ಏಕೆಂದರೆ ಇಲ್ಲಿ ಜಾಸ್ತಿ ಚೂಡಿದಾರ್ ಯೂಸ್ ಮಾಡೋದು, ಅಲ್ಲೆಲ್ಲೂ ಸ್ಯಾರಿ ಬ್ಲೌಸ್ ನಾನು ಅಷ್ಟು ನೋಡಿಲ್ಲ. ನಮ್ಮ ಕಡೆ ಆದರೆ ತುಂಬ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಅಲ್ಲೇ ಸ್ಟಿಚ್ ಮಾಡಿಸೋಣ ಅಂತ ತೊಗೊಂಡೋಗ್ತಾ ಇದ್ದೀನಿ. ಎಷ್ಟೇ ಕಡಿಮೆ ಬಟ್ಟೆ ತೊಗೊಂಡೋಗೋಣ ಅಂತ ಅಂದರೂ ಕೂಡ ಇಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕು, ಇದು ಬೇಕು ಅದು ಬೇಕು ಅನ್ನೋ ರೀತಿ ಆಗುತ್ತೆ. ಕಡಿಮೆ ಬಟ್ಟೆ ತೊಗೊಂಡೋಗಕ್ಕೆ ಆಗಲ್ಲ, ತುಂಬ ಲೆವೆಲು ಇಲ್ಲ. ಈ ಸರಿ ಕಡಿಮೆ ತೊಗೊಂಡೋಗೋಣ ಅನ್ಕೋತೀನಿ. ಹಂಗಾದ್ರೂ ಕೂಡ ಮಕ್ಕಳದ್ದು ಪ್ರತಿಯೊಂದು ಐಟಮ್ ಬೇಕು. ಬ್ರಷು, ಪೇಸ್ಟು, ಅವಳದು ಇದು ಎಲ್ಲ ಪ್ರತಿಯೊಂದು ಐಟಮ್ ಬೇಕು. ಅಲ್ಲೋಗಿ ಐಟಮ್ ಸಿಗಲಿಲ್ಲ ಅಂತ ಅಂದರೆ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ಎಷ್ಟು ಕಡಿಮೆ ಮಾಡೋಣ ಅಂದರೂ ಸ್ವಲ್ಪ ಬಟ್ಟೆಗಳು ಜಾಸ್ತಿನೇ ಆಗಿದೆ. ನನ್ನ ಮಗಳದ್ದು ಸ್ವಲ್ಪ ಆಗದೆ ಇರೋದು ಚಿಕ್ಕ ಬಟ್ಟೆಗಳಿತ್ತು, ಅದೆಲ್ಲ ತೊಗೊಳ್ತಿದ್ದೀನಿ ಅಲ್ಲಿ ಊರಲ್ಲಿ ಇಡೋಣ ಅಂತ. ನನ್ನ ಮಗಂದು ಕೂಡ ಬೇಗ ಬಟ್ಟೆಗಳೆಲ್ಲ ತುಂಡ ಆಗುತ್ತೆ ಅವರಿಗೆ, ಅದು ಕೂಡ ತೊಗೊಂಡೋಗ್ತಿದ್ದೀನಿ. ಇಲ್ಲಿ ಸ್ವಲ್ಪ ಪಾತ್ರೆಗಳೆಲ್ಲ ಎಕ್ಸ್ಟ್ರಾ ಇತ್ತು, ಅದು ತೊಗೊಂಡೋಗೋಣ ಅಂತ ಪ್ಯಾಕ್ ಮಾಡ್ತಿದ್ದೀವಿ. ಇನ್ ಕೇಸ್ ನಾವು ಫ್ಯಾಮಿಲಿ ಎಲ್ಲ ವಿಡ್ರಾಲ್ ಮಾಡಬೇಕಾದ್ರೆ ಪಾತ್ರೆಗಳೆಲ್ಲ ಜಾಸ್ತಿ ಆದರೆ ಲಗೇಜ್ ಎಲ್ಲ ಜಾಸ್ತಿ ಆಗುತ್ತೆ, ತೊಗೊಂಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಆಲ್ಮೋಸ್ಟ್ ಯಾವಾಗ ಲೀವ್ ಹೋಗ್ತಾ ಇರ್ತೀವಿ ಅವಾಗೆಲ್ಲ ಸ್ವಲ್ಪ ಐಟಮ್ ಕ್ಯಾರಿ ಮಾಡ್ತಿರ್ತೀವಿ. ನಮ್ಮ ಅಕ್ಕನ ಮಗಳೊಬ್ಳಿದ್ದಾಳೆ, ಅವಳಿಗೆ ಸ್ವಲ್ಪ ಕ್ಲಿಬ್ಬು, ರಿಬ್ಬನ್ಸು ಮತ್ತು ಕ್ಲಚಸ್ಸು ಎಲ್ಲ ತೊಗೊಂಡೆ. ಅವಳು ಸ್ಕೂಲಿಗೆ ಹೋಗೋದ್ರಿಂದ ಅವಳಿಗೂ ಯೂಸ್ ಆಗುತ್ತೆ ಅಂತ ಮೇಳಗೆ ಹೋಗಿದ್ವಲ್ಲ ಅಲ್ಲೇ ತೊಗೊಬಂದೆ. ಅದೇ ರೀತಿ ನನ್ನ ಮಗಳಿಗೂ ಸ್ವಲ್ಪ ತೊಗೊಂಡಿದ್ದೆ, ಅದು ಕೂಡ ಎಲ್ಲ ಪ್ಯಾಕ್ ಮಾಡ್ತಿದ್ದೀನಿ. ಏಕೆಂದರೆ ಅದು ಎಕ್ಸ್ಟ್ರಾ ಚಿಕ್ಕದಲ್ಲ, ಅದೆಲ್ಲ ಎಕ್ಸ್ಟ್ರಾ ಇಟ್ಟಿದ್ರೆ ಮಿಸ್ ಆಗುತ್ತೆ ಮತ್ತು ಒಡೆದೋಗೋ ಚಾನ್ಸಸ್ ಇರುತ್ತೆ ಅಂತ ಎಕ್ಸ್ಟ್ರಾ ಒಂದು ಕವರಿಗೆ ಪ್ಯಾಕ್ ಮಾಡ್ತಿದ್ದೀನಿ. ಅದೆಲ್ಲ ಇದು ಮೇಳದಲ್ಲಿ ತೊಗೊಂಡೆ, ಇದು ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಅಲ್ಲಿ ತೊಗೋತಿದ್ದೀನಿ. ಇಲ್ಲಿ ಸ್ವಲ್ಪ ಇತ್ತು, ಅದಕ್ಕೆ ಕೆಲಸ ಮಾಡೋ ಬಿಸಿಲು ಸರಿಯಾಗಿ ನೀರೇ ಕುಡಿಯೋಲ್ಲ, ನೀರು ಕುಡಿಯೋದೇ ತುಂಬ ಕಡಿಮೆ. ಅದಕ್ಕೋಸ್ಕರ ಪದೇ ಎದ್ದೋಗರು ಯಾರು ಅಂತ ನೀರು ತಂದಿಟ್ಕೊಂಡು ನೀರು ಕುಡಿತಾ ಇದ್ದೀನಿ. ಎಷ್ಟು ಕೆಲಸ ಮಾಡಿದರೂ ಬೇಗ ಕೆಲಸನೇ ಮುಗಿತಾ ಇಲ್ಲ. ಒಂದು ಐಟಮ್ ಒಳಗಡೆ ಇಡೋದು ಮತ್ತೆ ಅದು ಮಿಸ್ ಆಗೋದು, ಇದೇ ರೀತಿ ಆಯ್ತಾಯಿತ್ತು. ಅದಕ್ಕೆ ಮತ್ತೆ ಎಲ್ಲ ತೆಗೆದು ಇಡ್ತಾ ಇದ್ದೀನಿ. ಅಂತೂ ಇಂತೂ ಒಂದು ಸೂಟ್ ಕೇಸ್ ಎಲ್ಲ ಫುಲ್ಫಿಲ್ ಆಯಿತು. ಅದೆಲ್ಲ ಪ್ಯಾಕ್ ಮಾಡಿ ಸೈಡಿಗೆ ಎತ್ತಿಟ್ಬಿಡ್ತಿದ್ದೀನಿ. ಇನ್ನೂ ತಿಂಡಿ ತಿಂದಿರಲಿಲ್ಲ, ಅದಕ್ಕೆ ಸ್ವಲ್ಪ ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಕೆಲಸ ಶುರು ಮಾಡೋಣ ಅಂತ ತಿಂಡಿ ತಿನ್ನೋಕೆ ಕೂತ್ಕೊಂಡೆ. ತಿಂಡಿ ತಿಂದಾದಮೇಲೆ ಮತ್ತೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡೋದಿತ್ತು, ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ದು. ಸೂಟ್ ಕೇಸ್ ಎಲ್ಲ ಪ್ಯಾಕ್ ಮಾಡಾಯಿತು, ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಪ್ಯಾಕ್ ಮಾಡೋಣ ಅಂತ ಕೂತ್ಕೊಂಡೆ. ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ನೀಟಾಗಿ ಜೋಡಿಸಿದ್ರೆ ನಮ್ಗೆ ಬೇಕಾದಾಗ ಈಸಿಯಾಗಿ ತೊಗೋಬೋದು ಅಂತ ಎಕ್ಸ್ಟ್ರಾ ಬ್ಯಾಗೆಲ್ಲ ಜೋಡಿಸ್ತಿದ್ದೀನಿ. ನಾವು 3 ದಿನ ಜರ್ನಿ ಮಾಡೋದ್ರಿಂದ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಮತ್ತು ನಾವು ಊರಿಗೆ ಹೋಗಿ ಅಲ್ಲೂ ಒಂದು 20 ಡೇಸ್ ಇರೋದ್ರಿಂದ ಅಲ್ಲೂ ಕೂಡ ಯೂಸ್ ಆಗುತ್ತೆ ಅಂತ ಸ್ನ್ಯಾಕ್ಸ್ ಎಲ್ಲ ತೊಗೋತಿದ್ದೀನಿ. ಈ ಚಿಕ್ಕ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.